ನಮಸ್ತೆ ವೀಕ್ಷಕರೇ, ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣ್. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವು ತಗೊಂಡಿರುವಂಥ ಟಾಪಿಕ್ ಏನು ಅಂತ ಕೇಳಿದರೆ ಡಯಾಬಿಟೀಸ್ ಮೆಲಿಟಸ್. ಅದಕ್ಕೆ ಸರಿಯಾಗಿ ನವೆಂಬರ್ ಅನ್ನುವಂಥದ್ದು ಡಯಾಬಿಟಿಸ್ ಮಂತ್ ಕೂಡ ಹೌದು. ಹಾಗಾಗಿ ಈ ಡಯಾಬಿಟಿಸ್ ಕಾಯಿಲೆ ಅನ್ನುವಂಥದ್ದು ಇವತ್ತು ಇಷ್ಟೊಂದು ಸಾಧಾರಣವಾಗಿ ಎಲ್ಲರ ಜೊತೆ ಇರಬೇಕು ಅಂತಾದರೆ ಇದರ ಬಗ್ಗೆ ಸ್ವಲ್ಪ ಅರಿವು ನಮ್ಮಲ್ಲಿ ಮೂಡಿದರೆ ನಮ್ಮ ವೀಕ್ಷಕರಿಗೆ ಒಳ್ಳೆ ಆಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗೆ ಬಹುವಿದ್ಯಾ ಪಾರಂಗತರು, ಅದೇ ರೀತಿ ಸಕಲ ಕಲಾ ವಲ್ಲಭರಾಗಿರುವಂಥ ಡಾಕ್ಟರ್ ಶ್ವೇತಾ ಕಾಮತ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನು ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲಾಗಿ ಎಲ್ರಿಗೂ ಈಗ ಹೆಚ್ಚಾಗಿ ನಾವು ನೋಡುವಂಥದ್ದು ಏನಂತ ಕೇಳಿದರೆ ಡಯಾಬಿಟೀಸ್ ಹೇಳುವಂಥದ್ದು ಹೆಚ್ಚು ಕಡಿಮೆ ಸರ್ವೇಸಾಮಾನ್ಯ ಎಲ್ಲರಲ್ಲೂ ಇದೆ ಈಗ ಪ್ರಾಯಕ್ಕೆ ಬಂದವರಲ್ಲಿ. ಸೊ ಹಾಗಾಗಿ ಈ ಡಯಾಬಿಟೀಸ್ ಬರೋದಕ್ಕೆ ಮುಖ್ಯ ಕಾರಣ ಏನು? ಡಯಾಬಿಟೀಸ್ ಅನ್ನೋದು ಅದರಲ್ಲಿ ಎರಡು ವೆರೈಟಿ ಇದೆ, ಟೈಪ್ 1 ಮತ್ತು ಟೈಪ್ 2. ಟೈಪ್ 1 ಅಂದರೆ ಕಂಜನೈಟಲ್ ಅಂದ್ರೆ ಹುಟ್ಟಿದಾಗಿಂದ ಬರುವಂಥದ್ದು ಕಾಯಿಲೆ. ಅದರಲ್ಲಿ ಮೇನ್ ಪೆಥಾಲಜಿ ಏನಿರ್ತದೆ ಅಂದರೆ ಅದು ಇನ್ಸುಲಿನ್ ಕ್ರಿಯೇಟಿಂಗ್ ಸೆಲ್ಸ್ ಅಂತ ಇರ್ತದೆ, ಅದು ಡಿಸ್ಟ್ರಾಯ್ ಆಗಿರ್ತದೆ. ಹಾಗಾಗಿ ಮಗು ಹುಟ್ಟುವಾಗಲೇ ಅದಕ್ಕೆ ಡಯಾಬಿಟಿಸ್ ಇರ್ತದೆ. ಸೊ ಅದಕ್ಕೆ ಅದು ಜೀವನ ಪರ್ಯಂತ ಇರ್ತದೆ. ಅದಕ್ಕೆ ಜಾಸ್ತಿ ಟ್ರೀಟ್ಮೆಂಟ್ ಮಾತ್ರ ಕೊಡ್ಬೋದೇ ಹೊರತು ಅದು ಇದಂತ ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟೈಪ್ 2 ಅನ್ನೋದು ಲೈಫ್ ಸ್ಟೈಲ್. ಅದು ನಾವು ದೊಡ್ಡವರಾಗಿ ಚಿಕ್ಕ ಮಕ್ಕಳಲ್ಲೆಲ್ಲ ದೊಡ್ಡವರಾಗಿ ಮತ್ತೆ ನಮ್ದು ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗ್ತದೆ, ನಾವು ತುಂಬಾ ಜಂಕ್ ಫುಡ್ ಎಲ್ಲ ತಿಂತೇವೆ, ಅದೆಲ್ಲ ಆಗಿ ಮತ್ತೆ ಒಬೆಸಿಟಿ ಇರ್ತದೆ, ಅದರಿಂದಾಗಿ ಬರುವಂಥದ್ದು ಕಾಯಿಲೆ ಟೈಪ್ 2. ಅದು ಒಂದು ಲೇಟರ್ ಸ್ಟೇಜ್ ಆಫ್ ದ ಲೈಫ್, ಆಫ್ಟರ್ 30, 40, at any time after maybe 18, 19, any time it can come. ಅದು ಟೈಪ್ 2 ಟೈಪ್ ಡಯಾಬಿಟಿಸ್. ಸೊ ಅದಕ್ಕೆ ನಮಗೆ ಮೇನ್ ಕಾರಣ ಅಂದರೆ ಇದೇ ಮೇನ್ ಅಂದರೆ ಕಂಜನೈಟಲ್ ಆಗಿರ್ಬೋದು, ಇಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್, ಒಬೆಸಿಟಿ, ಅದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಗಿರ್ತದೆ. ಓಕೆ. ಇದು ವಂಶ ಪಾರಂಪರ್ಯದಿಂದ ಬರೋದಕ್ಕೆ ಕೂಡ ಸಾಧ್ಯತೆ ಇದೆ? ಅದೇ ವಂಶ ಪಾರಂಪರ್ಯದಿಂದ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಅದು ಚಾನ್ಸಸ್ ಜಾಸ್ತಿ ಅಂತ. ಸೊ ಯೂಶುವಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಟೈಪ್ 2 ಅಂದರೆ ಈಗ ನನ್ನ ಅಮ್ಮನಿಗಿತ್ತು, ನನ್ನ ಅಜ್ಜನಿಗಿತ್ತು, ಹಾಗೇನಾದರೂ ಇದ್ರೆ ನಿಮಗೂ ಸಹ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗೆ ಅದ್ರ ಖಂಡಿತ ಬರ್ತದೆ ಅಂತ ಏನಿಲ್ಲ, ಬಟ್ ನಿಮಗೆ ಅಂದರೆ ಬರೋದಿದ್ರೂ ನಿಮಗೆ ಕಂಜನೈಟಲ್ ಆಗಿ ಅಂದರೆ ಹುಟ್ಟಿದಾಗಿಂದ ಬರೋ ಕೆಲವೊಮ್ಮೆ ಏನಾಗ್ತದೆ, ಹುಟ್ಟಿದಾಗಿಂದ ಸಹ ಬರ್ಬೋದು. ಆಗ ಹೇಳ್ತಾರೆ ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅಂತ, ಎಲ್ಲರೂ ಅದು ಮೆಡಿಕಲ್ ಹಿಸ್ಟ್ರಿ ಎಲ್ಲ ತಗೊಳ್ಳುವಾಗ ಅದನ್ನು ನೋಡ್ತಾರೆ, ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಅಂತ ಹೇಳಿದ್ರಿ, ಅದನ್ನು ಬಿಟ್ಟು ಬೇರೆ ಯಾವ್ದೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ಸ್ಟ್ರೆಸ್ ರೀತಿ ಎಲ್ಲ ಎಫೆಕ್ಟ್ ಆಗ್ಬೋದು? ಸ್ಟ್ರೆಸ್ ಇರ್ತದೆ, ಒಬೆಸಿಟಿ ಇರ್ತದೆ. ಅಂದ್ರೆ ಈಗ ನಾವು ಈಗ ಜಾಸ್ತಿ ಎಲ್ಲ ವರ್ಕ್ ಫ್ರಮ್ ಹೋಮ್ ಆಗಲಿ ಎಲ್ಲ ಸ್ಟ್ರೆಸ್ ತಗೊಳ್ತಾರೆ ಕೆಲಸ ಮಾಡೋದ್ರಲ್ಲಿ, ಮತ್ತೆ ಜಾಸ್ತಿ ಎಕ್ಸರ್ಸೈಸ್ ಮಾಡೋದಿಲ್ಲ, ಬರೀ ಸ್ವೀಟ್ಸ್ ಎಲ್ಲ ತಿಂತಾ ಇರ್ತಾರೆ, ಮತ್ತೆ ಟಿವಿ ಜಾಸ್ತಿ ಎಲ್ಲ ನೋಡ್ತಾರೆ, ತಿನ್ನೋದ್ರಲ್ಲಿ ಜಾಸ್ತಿ ಇದೆ. ಎಕ್ಸರ್ಸೈಸ್ ಎಲ್ಲರೂ ಡಯಟ್ ಮಾಡೋದಿಲ್ಲ ಜಾಸ್ತಿ. ಮೇನ್ ಏನಂದ್ರೆ ನಾವು ಎಷ್ಟು ತಿಂತೇವೆ ಅಷ್ಟೇ ಎಕ್ಸರ್ಸೈಸ್ ಮಾಡಿದ್ರೆ ಮಾತ್ರ ನಮ್ಮ ಬ್ಯಾಲೆನ್ಸ್ ಡಯಟ್ ಆಗಿರ್ತದೆ. ಆಗ ನಮ್ದು ಬಾಡಿದು ಸಹ ವ್ಯತ್ಯಾಸ ಇದಾಗೋದಿಲ್ಲ, ಅಂದ್ರೆ ಜಾಸ್ತಿ ತೂಕ ಜಾಸ್ತಿ ಆಗೋದಿಲ್ಲ. ಆಗ ತೂಕ ಜಾಸ್ತಿ ಆದ ತಕ್ಷಣ ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಮತ್ತೆ ಒಬೆಸಿಟಿ ಬರ್ತದೆ. ಒಬೆಸಿಟಿ ಬಂದ ಮೇಲೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಲೂಸ್ ವೆಯ್ಟ್. ಆಗ ಏನಾಗ್ತದೆ, ನಮ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ಅಂದ್ರೆ ನಮ್ಮ ಬಾಡಿಯಲ್ಲಿರೋದು ನಮ್ದು ಆಕ್ಚುಲಿ ನಾವು ಏನಾದ್ರೂ ತಿಂದ ತಕ್ಷಣ ಅದು ಡೈಜೆಸ್ಟ್ ಆಗಿ ಅದು ಹೊರಗೆ ಹೋಗ್ತದೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಇರ್ತದೆ. ಸೊ ಯು ವಿಲ್ ನಾಟ್ ಪುಟ್ ಆನ್ ವೆಯ್ಟ್ ಆರ್ ಯು ವಿಲ್ ನಾಟ್, ಆಲ್ ಹಾರ್ಮೋನ್ಸ್ ಆರ್ ಬ್ಯಾಲೆನ್ಸ್. ಈಗ ಇಂಬ್ಯಾಲೆನ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ ತಕ್ಷಣ ನಿಮ್ದು ಒಬೆಸಿಟಿ ಜಾಸ್ತಿ ಆಗ್ತದೆ. ಅಂದ್ರೆ ನೀವು ದಪ್ಪ ಆಗ್ತೀರಾ, ಅದು ನಿಮ್ಗೆ ನೀವು ಎಷ್ಟು ಎಕ್ಸರ್ಸೈಸ್ ಮಾಡಿದ್ರು ಅದು ಫ್ಯಾಟ್, ಬಾಡಿಯಲ್ಲಿರೋ ಫ್ಯಾಟ್ ಕರಗೋದಿಲ್ಲ. ಸೊ ಹಾಗೆಲ್ಲ ಆದ ತಕ್ಷಣ ನಿಮ್ದು ಪ್ಯಾನ್ಕ್ರಿಯಾಸ್ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗ್ತದೆ. ಸೊ ಮಾಡಿ ಅದು ಇಟ್ ವಿಲ್ ಫೇಲ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತದೆ. ಅಂದ್ರೆ ನಮ್ಗೆ ಏನಾಗ್ತದೆ, ನಾವು ಶುಗರ್ ತಗೊಂಡ ತಕ್ಷಣ ಇನ್ಸುಲಿನ್ ರಿಲೀಸ್ ಆಗ್ತದೆ ಬಾಡಿಯಿಂದ. ಸೊ ಆ ಶುಗರ್ ಡೈಜೆಸ್ಟ್ ಆಗ್ತದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ನಾವು ಎಷ್ಟೇ ತಿಂದ್ರು ಅದು ಇನ್ಸುಲಿನ್ ಈಗ ನಾವು 10 kilos ತಿಂದ್ವಿ ಅನ್ಕೊಂಡು 5 kilos ಇನ್ಸುಲಿನ್ ರಿಲೀಸ್ ಆಗಿದೆ, ಬಟ್ ದಟ್ ಇಸ್ ನಾಟ್ ಇನಫ್ ಟು ಡೈಜೆಸ್ಟ್ 10 kilos ಶುಗರ್. ಸೊ ಹಾಗಾಗಿ ನಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ಸೊ ಮತ್ತೆ ಏನಾಗ್ತದೆ, ಅದು ಡೈಜೆಸ್ಟ್ ಮಾಡ್ಲಿಕ್ಕೆ ಆಗದೆ ಅದು ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನಮಗೆ ಮತ್ತೆ ಅದು ತುಂಬಾ ಕಷ್ಟ ಆಗ್ತದೆ. ಈಗ ನಾವು ಇಷ್ಟೆಲ್ಲ ಜನರನ್ನ ಅಂದ್ರೆ ಹೆಚ್ಚಾಗಿ ನಾವು ಎಲ್ಲರನ್ನ ಒಟ್ಟಾಗಿ ನೋಡಬೇಕು ಅಂತಾದ್ರೆ, ಇಂಥ ಕೆಲವು ಜನರು ರೆಗ್ಯುಲರ್ ಆಗಿ ಡಯಾಬಿಟಿಸ್ ಚೆಕಪ್ ಮಾಡ್ತಾ ಇದ್ರೆ ಅವರು ರಿಸ್ಕ್ ಅನ್ನ ಕಡಿಮೆ ಮಾಡ್ಬೋದು. ಅರ್ಲಿ ಸ್ಟೇಜಸ್ ಅಲ್ಲಿ ಡಯಾಬಿಟಿಸ್ ಅನ್ನ ರೆಕಾಗ್ನೈಸ್ ಮಾಡಿ ಆರಾಮಾಗಿ ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಬೇಗ ಹೊರಗೆ ಬರ್ಬೋದು ಅಂತಿದ್ರೆ, ಅಂತ ಟಾರ್ಗೆಟೆಡ್ ಪೀಪಲ್ ಅಂತ ಏನಾದ್ರು ಇದ್ರೆ ಯಾರು? ಅಂದರೆ ಟಾರ್ಗೆಟೆಡ್ ಪೀಪಲ್ ಅಂತ ಅಲ್ಲ, ಬಟ್ ಇನ್ ಜನರಲ್ ನಾವು ರೆಗ್ಯುಲರ್ ಆಗಿ ಚೆಕಪ್ ಮಾಡ್ತಾ ಇರ್ಬೇಕು. ಅಂದರೆ ರೆಗ್ಯುಲರ್ ಚೆಕಪ್ ಮಾಡ್ತಿರುವಾಗ ನಮಗೆ ಏನನ್ಸದ್ರೆ, ಈಗ ನೋಡಿ ನಾವು ಚಿಕ್ಕದಿಂದಿರುವಾಗ ನಾವು ತುಂಬಾ ತಿಂತೇವೆ, ತುಂಬಾ ಆಡ್ತೇವೆ. ಸೊ ಅಲ್ಲಿ ಬ್ಯಾಲೆನ್ಸ್ ಆಗಿರ್ತದೆ ನಮ್ಗೆ. ಒನ್ಸ್ ಯು ಬಿಕಮ್ 18, 19, 20 ಯು ಆರ್ ಮೋರ್ ಇನ್ ಟು ವರ್ಕ್ ಆದ ತಕ್ಷಣ ನಿಮ್ದು ಎಕ್ಸರ್ಸೈಸ್ ಕಮ್ಮಿ ಆಗ್ತದೆ. ಸೊ ಆವಾಗ ದೆನ್ ಸ್ಟ್ರೆಸ್ ಆಗ್ತದೆ, ಎಲ್ಲ ಆಗ್ತದೆ. ಸೊ ಅಟ್ ದ್ಯಾಟ್ ಪಾಯಿಂಟ್ ಇನ್ ಟೈಮ್ ನಿಮ್ದು ಇಂಟೇಕ್ ಅಷ್ಟೇ ಇರ್ತದೆ, ಬಟ್ ಔಟ್ಪುಟ್ ಇರುವುದಿಲ್ಲ. ಸೊ ಹಾಗಾಗಿ ನಮ್ದು ಇಂಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅಟ್ ದಟ್ ಟೈಮ್ ವೆನ್ ಯು ಡು ಆನ್ಯುವಲ್ ಚೆಕಪ್ ಏನಾಗ್ತದೆ, ದೆನ್ ಅಟ್ ದಟ್ ಟೈಮ್ ಯು ವಿಲ್ ನೋ ಕಿ ಯಾವಾಗ ನಾವು ರೆಗ್ಯುಲರ್ ಡಯಾಬಿಟಿಸ್ ಅಲ್ಲಿ ಪ್ರೀ ಡಯಾಬಿಟಿಸ್ ಇದ್ದೇವೆ ಅಥವಾ ಡಯಾಬಿಟಿಸ್ ಸ್ಟೇಜಿಗೆ ಬಂದಿದ್ದೇವೆ. ಆಗ ನಾವು ನೋಡ್ತಾ
ಚೆಕಪ್ ರೆಗ್ಯುಲರ್ ಮಾಡ್ತಾ ಇದ್ರೆ ಯು ಕ್ಯಾನ್ ಮಾನಿಟರ್. ಈಗ ನಾವು ಜಸ್ಟ್ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಾವು ಈಗ ಅದನ್ನು ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಂತ ಹೇಳ್ತೇವೆ. ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲಿ ಏನಾಗ್ತದೆ, ಅದು ಮೋಸ್ಟ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಈಗ 120, 110 ಹಾಗೆಲ್ಲ ಫಾಸ್ಟಿಂಗ್ ಎಲ್ಲ ಹಾಗೆಲ್ಲ ಬಂದರೆ, ಸೊ ದೆನ್ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ವಾಕಿಂಗ್ ಜಾಸ್ತಿ ಮಾಡೋದು, ಸ್ವಲ್ಪ ಡಯಟ್ ಕಂಟ್ರೋಲ್ ಮಾಡೋದು, ಅದೆಲ್ಲ ಮಾಡಿದ್ರೆ ಯು ಕ್ಯಾನ್ ಮಾನಿಟರ್, ಅಂದರೆ ಯು ಕ್ಯಾನ್ ಕಮ್ ಡೌನ್ ಟು ನಾನ್ ಡಯಾಬಿಟಿಕ್ ಲೆವೆಲ್. ಬಟ್ ನೀವು ಆಗ ಮಾಡದಿದ್ರೆ ಇಟ್ ವಿಲ್ ಪ್ರೋಗ್ರೆಸ್ ಆಗಿ ದೆನ್ ಯು ವಿಲ್ ರೀಚ್ ದ ಡಯಾಬಿಟಿಸ್ ಸ್ಟೇಜ್. ಸೊ ಮತ್ತೆ ನೀವು ಏನಾಗ ಮಾಡ್ಬೇಕು, ಮತ್ತೆ ನೀವು ಮದ್ದು ತಗೊಳ್ಬೇಕಾಗ್ತದೆ, ಮತ್ತೆ ಸ್ವಲ್ಪ ಸ್ಟ್ರಿಕ್ಟ್ ಡಯಟ್ ಮಾಡಬೇಕಾಗ್ತದೆ. ಮತ್ತು ಒಂದು ಸಲ ನೀವು ಡಯಾಬಿಟಿಕ್ ಸ್ಟೇಜ್ ಅನ್ನು ತಲುಪಿದ ನಂತರ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕಮ್ ಬ್ಯಾಕ್. ಸೊ ಯು ವಿಲ್ ಹ್ಯಾವ್ ಡಯಾಬಿಟಿಸ್, ಬಟ್ ಏನ್ ಮಾಡ್ಬೋದು ಅಂದ್ರೆ ಯು ಕ್ಯಾನ್ ಕಂಟ್ರೋಲ್ ಇಟ್ ರಾದರ್ ದನ್ ಗೋಯಿಂಗ್ ಫ್ರಮ್ 140 ಇದ್ದದನ್ನು ನೀವು ಕಂಟ್ರೋಲ್ ಮಾಡಿದ್ರೆ ಯು ವಿಲ್ ಸ್ಟೇ at 140. ಬಟ್ ನೀವು ಕಂಟ್ರೋಲ್ ಮಾಡದಿದ್ರೆ ಇಟ್ ಗೋಸ್ ಅಪ್ ಹೈಯರ್ ಆಗ್ತದೆ. ನೀವೀಗ ಹೇಳಿದ್ರಿ ವಾಪಸ್ ಬರ್ಲಿಕ್ಕೆ ಕಷ್ಟ ಅಂತ. ಇದು ಜಸ್ಟ್ ಕಷ್ಟನ ಅಥವಾ ಇಂಪಾಸಿಬಲ್ ವಾಪಸ್ ಬರುವಂಥದ್ದು? ಅಂದರೆ ಒಂದ್ಸಲ ಡಯಾಬಿಟಿಕ್ ಸ್ಟೇಜ್ ತಲುಪಿದ ಮೇಲೆ ಇಟ್ ಇಸ್ ಡಿಫಿಕಲ್ಟ್. ಯಾಕಂದರೆ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಅದು ಮಾನಿಟರ್ ಆಗ್ತಾ ಇರ್ತದೆ. ಸೊ ಆಗ ಏನಾಗ್ತದೆ, ಅದು ಸ್ವಲ್ಪ ಮಾನಿಟರ್ ನಾವು ಎಕ್ಸ್ಟ್ರಾ ಎಫರ್ಟ್ ಎಲ್ಲ ಹಾಕಿ ಸ್ವಲ್ಪ ವೇಟ್ ಲಾಸ್ ಎಲ್ಲ ಮಾಡಿ ಅದೆಲ್ಲ ಕಂಟ್ರೋಲ್ ಮಾಡಿದರೆ ಇಟ್ ಕ್ಯಾನ್ ಕಮ್ ಬ್ಯಾಕ್. ಅದು ಒಂದ್ಸಲ ಡಯಾಬಿಟಿಕ್ ಸ್ಟೇಜ್ ತಲುಪಿದ ಮೇಲೆ ಏನಾಗ್ತದೆ ಅಂದರೆ ಇಟ್ ಜಸ್ಟ್ ಕೆನಾಟ್ ಕಮ್ ಬ್ಯಾಕ್. ಸೊ ಇಟ್ ವಿಲ್ ದ ಸೆಲ್ಸ್ ವಿಲ್ ಫೇಲ್. ಓಕೆ, ನಾನು ಎಷ್ಟೇ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದ್ರೆ ಇಟ್ ಇಸ್ ನಾಟ್ ಇನಫ್ ಟು ಡೈಜೆಸ್ಟ್ ಆಲ್ ದಿ ಗ್ಲೂಕೋಸ್. ಸೊ ಹಾಗಾಗಿ ನಮಗೆ ಕಷ್ಟ ಆಗ್ತದೆ. ಸೊ ಆಗ ಡಯಾಬಿಟಿಕ್ ಸ್ಟೇಜಿಗೆ ಬಂದ ಮೇಲೆ ಇಟ್ ಇಸ್ ಡಿಫಿಕಲ್ಟ್, ಬಟ್ ಯು ಕ್ಯಾನ್ ಕಂಟ್ರೋಲ್. ಅಂದ್ರೆ ಯು 180, 190 ತನಕ ತಲುಪೋದಕ್ಕಿಂತ ಸೊ 120 ಡಯಾಬಿಟಿಸ್ ಇರುತ್ತೆ, ಬಟ್ ಮ್ಯಾನೇಜಬಲ್ ಸ್ಟೇಜ್. ಮತ್ತೆ ಯು ವಿಲ್ ಹ್ಯಾವ್ ಟು ಟೇಕ್ ಲೈಫ್ ಲಾಂಗ್ ಮೆಡಿಕೇಶನ್. ಓಕೆ. ಈಗ ನಾವು ಹೆಚ್ಚಾಗಿ ನೋಡಿದ್ರೆ ಇನ್ನೊಂದು, ಈಗ ನೀವು ಹೇಳಿದ್ರಿ ಲೈಫ್ ಸ್ಟೈಲಲ್ಲಿ ಇರ್ಬೋದು ಅಥವಾ ಹೆಚ್ಚಾಗಿ ಕಾರ್ಪೊರೇಟ್ ಜನಗಳಿಗೆ ಈ ರೀತಿ ಎಲ್ಲ ಮಾಡುವಂಥದ್ದು ಇಂಪಾರ್ಟೆಂಟ್ ಅಂತ. ಸೊ ನೀವೀಗ ಹೇಳಿದ ಟಾರ್ಗೆಟ್ ಆಡಿಯನ್ಸ್ ಬಿಟ್ಟು ಕೂಡ ನಾರ್ಮಲ್ ಜನರು ಕೂಡ ಈ ಆ್ಯನ್ಯುವಲ್ ಚೆಕಪ್ ಅಂತ ಹೇಳುವಂಥದ್ದನ್ನು ಮಾಡಿಸುವಂಥದ್ದು how important do you think it is? Yes, annual checkup is very important. ಯಾಕಂದ್ರೆ it is not only about diabetes. You will in general know about your health status. Okay. ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ನಿಮ್ಗೆ ಗೊತ್ತಿಲ್ಲದೇ ಇರ್ಬೋದು. ನೀವು ಯು ಫೀಲ್ ಯು ಆರ್ ವೆರಿ ರೆಗ್ಯುಲರ್. ECG ಎಲ್ಲ ಚೆಕ್ ಮಾಡ್ತಾರೆ. ಸೊ ಹಾರ್ಟ್ ಅಟ್ಯಾಕಿಗೆ ಏನಾದರೂ ಚಾನ್ಸಸ್ ಏನಾದರೂ ಇದ್ದರೆ ಅದರಲ್ಲಿ ಗೊತ್ತಾಗ್ತದೆ ನಿಮ್ಗೆ. ECG ಆನ್ಯುವಲ್ ಚೆಕಪ್ಪಲ್ಲಿ ECG ಎಲ್ಲ ಮಾಡಿಸಿದ್ರೆ ನಿಮ್ಮ ಹಾರ್ಟಲ್ಲಿ ಏನಾದರೂ ಇದೆಯಾ ಅಂತ ಗೊತ್ತಾಗ್ತದೆ. ಇಲ್ಲಾಂದರೆ ಬೇರೆ ಹಾರ್ಮೋನ್ಸ್, ಲಿವರ್ ಚೆಕ್ ಮಾಡ್ತಾರೆ, ಲಿವರ್ ಎನ್ಸೈಮ್ಸ್, ಅದರಲ್ಲಿ ನಿಮಗೆ ಫ್ಯಾಟಿ ಲಿವರ್ ಇರ್ಬೋದಾ, ಬೇರೆ ಏನಾದರೂ ಚಾನ್ಸಸ್ ಏನಿದೆ ಎಲ್ಲ ಎನ್ಸೈಮ್ಸ್ ಅದೆಲ್ಲ ಚೆಕ್ ಮಾಡ್ತಾರೆ. ಮತ್ತು ಯೂರಿನ್ ಸಹ ಚೆಕ್ ಮಾಡ್ತಾರೆ. ಯೂರಿನಲ್ಲಿ ಸಹ ನಿಮ್ಗೆ ಏನಾದರೂ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂಥದ್ದು ಏನಾದರೂ. ಸೊ ಆನ್ಯುವಲ್ ಚೆಕಪ್ ಈಸ್ ಲೈಕ್ ಅಟ್ಲೀಸ್ಟ್ ಅಂದ್ರೆ ಇಡೀ 365 ದಿನದಲ್ಲಿ ಒಂದು ದಿನ ಐ ಥಿಂಕ್ ಯು ಕ್ಯಾನ್ ಡೆಡಿಕೇಟ್ ಯುವರ್ ಸೆಲ್ಫ್ ಟು ಡೂ ದ ಆನ್ಯುವಲ್ ಚೆಕಪ್. ಸೊ ಈಗ ಇನ್ನೊಂದು ಹೆಚ್ಚಾಗಿ ಒಂದು ವರ್ಕಿಂಗ್ ಪ್ರೊಫೆಷನಲ್ಸಲ್ಲಿ ನಾವು ಆ ರೀತಿ ನೋಡಿದರೆ, ಈವನ್ ಇಫ್ ಯು ಟೇಕ್ ನಾನ್ ವರ್ಕಿಂಗ್ ಆರ್ ವರ್ಕಿಂಗಲ್ಲಿ ಕೂಡ ಲೇಡೀಸ್ ಅಂತ ತಗೊಂಡ್ರೆ ಯೂಶ್ವಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೊಂದು ಡಯಾಬಿಟಿಸ್ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಹಾಗಾಗಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಸ್ ಬರೋದನ್ನು ಯಾವ ರೀತಿ ನಾವು ತಡಿಬೋದು, ಹೇಗೆ? ಅದು ಅಂದರೆ ಎಲ್ಲರಿಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಸ್ ಬರ್ತದೆ ಅಂತ ಹೇಳುದಿಲ್ಲ. ಸೊ ಕೆಲವರಿಗೆ ದೇ ಆರ್ ಮೋರ್ ಪ್ರೋನ್ ಟು ಗೆಟ್ ಡಯಾಬಿಟಿಸ್. ಸೊ ಆಗ ಅದನ್ನು ಏನ್ ಮಾಡ್ತಾರೆ ಅಂದ್ರೆ ಕೆಲವರಿಗೆ ಮೈಲ್ಡ್ ಆಗಿರ್ತದೆ. ಸೊ ಬಿಕಾಸ್ ಈ ಪ್ರೆಗ್ನೆನ್ಸಿ ಇಸ್ ಅ ಕಂಡೀಷನ್ ವೇರ್ ಯು ಆರ್ ಹ್ಯಾವಿಂಗ್ 2 ಅಂಡ್ ಇಟ್ ಈಸ್ ಅನ್ ಎಕ್ಸ್ಟ್ರಾ ಬಾಡಿ ಫುಲ್ ಚೇಂಜ್ ಆಗುತ್ತೆ. ಚೇಂಜ್ ಆಗುವಾಗ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಇನ್ಸುಲಿನ್ ಸಹ ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ. ಸೊ ಆವಾಗ ಏನಾಗ್ತದೆ ಅಂದ್ರೆ ಸಮ್ಟೈಮ್ಸ್ ಇಟ್ ಇಸ್ ಮ್ಯಾನೇಜಬಲ್. ಆವಾಗ ಕೆಲವೊಮ್ಮೆ ತುಂಬಾ ಜಾಸ್ತಿ ಆದ ತಕ್ಷಣ ನೀವು ಯು ವಿಲ್ ಪ್ರೆಸೆಂಟ್ ಆಸ್ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅದು ಕೆಲವರಿಗೆ ಹೇಗಿರ್ತದೆ ಅಂದ್ರೆ ಓನ್ಲಿ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ. ಅದಾದ ಒನ್ಸ್ ದೇ ಡೆಲಿವರ್ ದ ಚೈಲ್ಡ್ ಇಟ್ ಗೋಸ್ ಆಫ್. ಇನ್ನೊಂದು ಕಂಡೀಷನ್ ಏನಿರ್ತದೆ ಅಂದ್ರೆ ಇಟ್ ವಿಲ್ ಗೋ ಆಫ್ ಬಟ್ ಇಟ್ ಮೇ ಕಮ್ ಬ್ಯಾಕ್ ಅಗೇನ್ ಲೇಟರ್ ಆನ್. ಅಂದ್ರೆ ಒನ್ಸ್ ಯು ಡೆಲಿವರ್ ಮೇ ಬಿ ಆಫ್ಟರ್ 6 months or 7 years more and even they are more prone to get the diabetes at a later stage in life. ಯಾಕಂದ್ರೆ ಆಲ್ರೆಡಿ ನಿಮ್ದು ಬಾಡಿ ಇಟ್ ಹಸ್ ಆಲ್ರೆಡಿ ಬೀನ್ ಇನ್ ಅ ಡಯಾಬಿಟಿಕ್ ಸ್ಟೇಜ್. ಸೊ ಹಾಗಾಗಿ ಅದು ಒಂದ್ಸಲ ಡೆಲಿವರಿ ಆಯಿತು, ಕೆಲವೊಮ್ಮೆ ಸ್ವಲ್ಪ ಉಳಿತದೆ. ಸೊ ದಟ್ ವಿಲ್ ಕಂಟಿನ್ಯೂ ಲೇಟರ್ ಸ್ಟೇಜಲ್ಲಿ ಡಯಾಬಿಟಿಸ್ ಬರೋ ಚಾನ್ಸ್ ಇದೆ. ಮತ್ತೆ ಜೆಸ್ಟೇಷನಲ್ ಡಯಾಬಿಟಿಸ್ ಇಸ್ ಅ ವೆರಿ ರಿಸ್ಕಿ ಕಂಡೀಷನ್ ಫಾರ್ ದ ಬೇಬಿ ಆ್ಯಂಡ್ ದ ಮದರ್. ಯಾಕಂದ್ರೆ ಮಗು ದೊಡ್ಡದಿರ್ತದೆ ಅಂಡ್ ಅದಕ್ಕೆ ಇನ್ಸುಲಿನ್ ಮಾನಿಟರಿಂಗ್ ಸ್ವಲ್ಪ ಕಷ್ಟ ಇರ್ತದೆ ಆವಾಗ ಜೆಸ್ಟೇಷನಲ್ ಡಯಾಬಿಟಿಸ್ ಅಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ ಒಂದ್ಸಲ ಡೆಲಿವರಿ ಆದ ಮೇಲೆ ಕೆಲವರು ನಾರ್ಮಲ್ಗೆ ಬರ್ತಾರೆ. ಇಟ್ ಇಸ್ ಓನ್ಲಿ ದ ಕಂಡೀಷನ್ ಡ್ಯೂರಿಂಗ್ ದಟ್ ಪೀರಿಯಡ್. ಅದು ಡೆಲಿವರಿ ಆದ ತಕ್ಷಣ ಬಟ್ ಯು ಶುಡ್ ನಾಟ್ ನೆಗ್ಲೆಕ್ಟ್. ಅಂದ್ರೆ ಒಂಥರ ಡೆಲಿವರಿ ಆಯ್ತು ಸೊ ನಾವು ಆರಾಮಾಗಿದ್ದೇವೆ ಅಂತ ಜಾಸ್ತಿ ಶುಗರ್ ಎಲ್ಲ ತಿನ್ನೋದು ಅದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ದರ್ ಇಸ್ ಚಾನ್ಸಸ್ ದಟ್ ಇಟ್ ಕ್ಯಾನ್ ಕಮ್ ಬ್ಯಾಕ್ ಆಲ್ಸೋ. ಸೊ ಇನ್ನೊಂದು ಏನಂದ್ರೆ ಯುವರ್ ಬಾಡಿ ಇಸ್ ಆಲ್ರೆಡಿ ಪ್ಯಾನ್ಕ್ರಿಯಾಸ್ ಆಲ್ರೆಡಿ ಅದು ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗಿದೆ. ಸೊ ಲೇಟರ್ ಸ್ಟೇಜ್ ಇನ್ ಲೈಫ್ ಯು ಆರ್ ಮೋರ್ ಪ್ರೋನ್ ಟು ಗೆಟ್ ದ ಡಯಾಬಿಟಿಸ್ ಇನ್ ದ ಲೇಟರ್ ಸ್ಟೇಜ್, ಮೇ ಬಿ ಆಫ್ಟರ್ 1 year or 2 years. ಸೊ ನಿಮ್ದು ಗಾಲ್ ಸ್ಟೋನ್ಸ್ ಆಗಿರ್ಬೋದು, ಅಂಥದ್ದು ಏನಾದರೂ ಚಾನ್ಸ್, ಗಾಲ್ ಸ್ಟೋನ್ಸ್ ಫಾರ್ಮೇಷನ್ ಅಂಥದ್ದು ಏನಾದರೂ ಚಾನ್ಸಸ್ ಇರ್ತದೆ. ಸೊ ಯು ಹ್ಯಾವ್ ಟು ಮಾನಿಟರ್. ಒಂದ್ಸಲ ಜೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಬಿಕಾಸ್ ಬಿಗ್ ಬೇಬಿ ಅಂತ ಹೇಳಿದ ತಕ್ಷಣ ನಿಮ್ಗೆ ಡೆಲಿವರಿಗೆ ಸಹ ಕಷ್ಟ ಇರ್ತದೆ ಸ್ವಲ್ಪ. ಸೊ ಯು ಕೆನಾಟ್ ಡೆಲಿವರ್ ಇನ್ ದ ನಾರ್ಮಲ್ ವೇ, ಯು ಹ್ಯಾವ್ ಟು ಡೆಲಿವರ್ ಇನ್ ಎ ಸಿಸೇರಿಯನ್ ಸೆಕ್ಷನ್. ಸೊ ಒನ್ಸ್
ಅದೆಲ್ಲ ಇದೆ. ಮತ್ತೆ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಬರುವ ಚಾನ್ಸಸ್ ಇರ್ತದೆ. ಸೊ ಜೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಸ್ವಲ್ಪ ಕೇರ್ ತಗೊಳ್ಬೇಕಾಗ್ತದೆ. ಅದು ಏನಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಕೇರ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಅಂದ್ರೆ ಯು ಹ್ಯಾವ್ ಟು ಈಟ್ ಅ ರೆಗ್ಯುಲರ್ ಡಯಟ್. ಬಟ್ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ತುಂಬಾ ಶುಗರ್ ಲೆವೆಲ್ಸ್ ಎಲ್ಲ ಅದು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾರೆ. ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್, ರ್ಯಾಂಡಮ್ ಬ್ಲಡ್ ಶುಗರ್ ಅದನ್ನು ಮಾಡ್ತಾರೆ. ಇನ್ನೊಂದು ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ಅಂದ್ರೆ ಗ್ಲೂಕೋಸ್ ಸಿರಪ್ ಕೊಡ್ತಾರೆ, ಅದು ಎಷ್ಟು ಲೆವೆಲ್ ತನಕ ಟಾಲರೇಟ್ ಮಾಡಬಹುದು ಅದನ್ನ ಟೆಸ್ಟ್ ಮಾಡ್ತಾರೆ. ಅದನ್ನ ಟೆಸ್ಟ್ ಮಾಡಿ ಮತ್ತೆ ಅದು ತುಂಬಾ ಲೆವೆಲ್ ಇದ್ರೆ ಮತ್ತೆ ದೆನ್ ದೇ ಪ್ರಾಬಬ್ಲಿ ಗಿವ್ ದ ಇನ್ಸುಲಿನ್ ಅದನ್ನು ಕೊಟ್ಟು ಮತ್ತೆ ಮಾನಿಟರ್ ಮಾಡ್ತಾರೆ. ಅಂದ್ರೆ ಟಿಲ್ ದ ಡೆಲಿವರಿ ದೇ ವಿಲ್ ಮಾನಿಟರ್. ಒನ್ಸ್ ದ ಡೆಲಿವರಿ ಈಗ ಅಂತಂದ್ರೆ ತುಂಬಾ ಹೈ ಡೋಸ್ ಕೊಡ್ಲಿಕ್ಕೆ ಆಗುದಿಲ್ಲ ಮಗು ಇದೆಲ್ಲ. ಸೊ ಹಾಗಾಗಿ ಒನ್ಸ್ ದ ಡೆಲಿವರ್ ದೆನ್ ಇಟ್ ವಿಲ್ ಬಿ ಟು ಮಾನಿಟರ್ ಇಟ್. ಸೊ ಸ್ವಲ್ಪ ರಿಸ್ಕಿ ಕಂಡೀಷನ್ ಅದು. ಸೊ ಸ್ವಲ್ಪ ಕೇರ್ ತಗೊಳ್ಬೇಕಾಗ್ತದೆ. ಒಂದು ವೇಳೆ ಈಗ ನೀವೀಗ ಹೇಳಿದ್ರಿ ಬಟ್ ಬಂದು ಹೋಗ್ತದಂತ, ಒಂದು ವೇಳೆ ಬೈ ಚಾನ್ಸ್ ಹೋಗದೇ ಇತ್ತು, ಉಳ್ಕೊಳ್ತು, ಆಗ ಅವ್ರು ಯಾವ ರೀತಿ ಎಲ್ಲ ಪ್ರಿಕಾಷನರಿ, ಯಾಕಂದ್ರೆ ಅದಾದ್ಮೇಲೆ ಕೂಡ ಮಕ್ಕಳದ್ದು ಕೇರ್ ತಗೊಳ್ಳುವಾಗ ಕೂಡ ಯುವರ್ ಬಾಡಿ ಇಸ್ ಮೋರ್ ಪ್ರೋನ್ ಟು ಹಾರ್ಮೋನಲ್ ಚೇಂಜ್. ಹಾಗಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಸ್ ಆಲ್ವೇಸ್ ದೇರ್. ಅಟ್ ಲೀಸ್ಟ್ ಟಿಲ್ 6 months ಆಫ್ಟರ್ ಡೆಲಿವರಿ ಆಲ್ಸೋ ಯು ವಿಲ್ ಹ್ಯಾವ್ ದಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದೆಲ್ಲ ಇರುತ್ತೆ. ಬಟ್ ಜಸ್ಟ್ ಈಗ ಒಂದ್ಸಲ ಮಗು ಡೆಲಿವರಿ ಆಯ್ತು ಸ್ಟಿಲ್ ಯು ಆರ್ ಹ್ಯಾವಿಂಗ್ ಡಯಾಬಿಟಿಸ್ ಅಂದ್ರೆ ದೆನ್ ಯು ವಿಲ್ ಸ್ಟಾರ್ಟ್ ವಿತ್ ದ ಡಯಾಬಿಟಿಕ್ ಟ್ರೀಟ್ಮೆಂಟ್. ಓಕೆ. ಸೊ ಹಾಗಾಗ್ತದೆ. ಬಟ್ ದೆನ್ ಈ ರೀತಿ ಡಯಾಬಿಟಿಕ್ ಟ್ರೀಟ್ಮೆಂಟ್ ತಕೊಂಡು ಮಕ್ಕಳನ್ನ ಬೆಳೆಸಬೇಕು ಅಂತಾದ್ರೆ ಮಕ್ಕಳಿಗೆ ಎಫೆಕ್ಟ್ ಆಗುವ ಚಾನ್ಸಸ್ ಇದೆ? ಅದು ಮಕ್ಕಳಿಗೆ ಇದು ಇರ್ತದೆ ಚಾನ್ಸ್ ಸ್ವಲ್ಪ. ಅಂದ್ರೆ ದೇ ಆರ್ ಪ್ರೋನ್ ಟು ಗೆಟ್ ಡಯಾಬಿಟಿಸ್ ಅಟ್ ಲೇಟರ್ ಸ್ಟೇಜ್ ಇನ್ ಲೈಫ್, ಆರ್ ದೇ ಮೇ ಅಟ್ ಈಗ ಇನಿಷಿಯಲಿ ಸ್ವಲ್ಪ ಏನಾದರೂ ಜಾಸ್ತಿ ಎಫೆಕ್ಟ್ ಆಗಿದೆ ಅಂತಾರೆ ದೇ ಮೇ ಗೆಟ್ ಡಯಾಬಿಟಿಸ್ ಅಟ್ ದ ಹುಟ್ಟುವಾಗ್ಲೇ ಸಹ ಇರುವ ಚಾನ್ಸಸ್ ಇರ್ತದೆ ಕೆಲವೊಂದು. ಬಟ್ 100% ಅಂತ ಹೇಳಿಕ್ಕೆ ಆಗೋದಿಲ್ಲ. ಬಟ್ ದೇ ಆರ್ ಪ್ರೋನ್ ಟು ಡಯಾಬಿಟಿಕ್ ಲೇಟರ್ ಸ್ಟೇಜ್ ಇನ್ ಲೈಫ್. ಈಗ ಒಂದು ಲೇಡೀಸಿಗೆ ಇಮ್ಯಾಜಿನ್ ದೇ ಆರ್ ಗೆಟಿಂಗ್ ಡಯಾಬಿಟಿಸ್ ಆಟ್ ಅ ಲೇಟ್ 40s ಆರ್ ಲೇಟ್ 50s ಆ ರೀತಿ ತಗೊಳ್ಳೋಣ. ಈಗ ಪ್ರೆಗ್ನೆನ್ಸಿಯಿಂದ ಬರುವಂಥ ಡಯಾಬಿಟಿಸ್ಗೂ ನಾರ್ಮಲ್ ಆಗಿ ಲೈಫ್ ಸ್ಟೈಲಿಂದ ಬರುವಂಥ ಡಯಾಬಿಟಿಸ್ಗೂ ವ್ಯತ್ಯಾಸ ಕಂಡು ಹಿಡಿಲಿಕ್ಕೆ ಆಗ್ತದೆ ಹೇಗೆ? ವ್ಯತ್ಯಾಸ ಅಂತ ಇಲ್ಲ. ಐ ಮೀನ್ ಇಟ್ ಈಸ್ ಆಲ್ಮೋಸ್ಟ್ ಸೇಮ್. ಅಂದ್ರೆ ಡಯಾಬಿಟೀಸ್ ಇಸ್ ಲೈಕ್ ದೇರ್ ಆರ್ ವೇರಿಯಸ್ ಕಾಸಸ್. ಈಗ ನೋಡಿ PCOD ಇಸ್ ಆಲ್ಸೋ ಒನ್ ಆಫ್ ದ ಕಾಸ್. ನಿಮ್ಗೆ ಈಗ ಪ್ರೆಗ್ನೆನ್ಸಿ ಈಗಿಂತ ಇರುವ ಮುಂಚೆ ನಿಮ್ಗೆ PCOD ಇದ್ರೆ ಯುವರ್ ಚಾನ್ಸ್ ಟು ಗೆಟ್ ಡಯಾಬಿಟಿಸ್ ಲೇಟರ್ ಇನ್ ಲೈಫ್ ಆಲ್ಸೋ. ಸೊ ಬಿಕಾಸ್ ವೆಯ್ಟ್ ಲಾಸ್ ಡಿಫಿಕಲ್ಟ್ ಇರುತ್ತೆ. ಸೊ ದೆನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ನಿಮಗೆ ಅದು ಎಷ್ಟೇ ತಿಂದರೂ ನಿಮ್ಗೆ ವೆಯ್ಟ್ ಲಾಸ್ ಆಗಲ್ಲ. 500 grams 600 grams ನಥಿಂಗ್ ವಿಲ್ ವರ್ಕ್ಔಟ್. ಎಷ್ಟೇ ಎಕ್ಸ್ಟ್ರಾ ಮಾಡಿದ್ರು ನಿಮ್ಗೆ ಆಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಹಾಗಿರುವಾಗ ದರ್ ಆರ್ ಚಾನ್ಸ್ ಡಯಾಬಿಟಿಸ್ ಒನ್ಸ್ ಯು ಆ ಸ್ಟೇಜಿಗೆ ಬಂದ ಮೇಲೆ ಎನಿ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಇಸ್ ಲೈಕ್ ದ ಸೇಮ್. ಇನ್ನೊಂದು ಈಗ ವಿಮೆನ್ ಅಥವಾ ಈಗ ಏನು ಹೇಳ್ತಾರೆ ಪ್ರೆಗ್ನೆಂಟ್ ವಿಮೆನ್ ಅನ್ನು ಬಿಟ್ಟರು ಕೂಡ ಯೂತಲ್ಲಿ ಕೂಡ ಈಗ ಡಯಾಬಿಟಿಸ್ ಟ್ರೆಂಡ್ ತುಂಬ ಜಾಸ್ತಿ ಆಗ್ತಾ ಇದೆ. ಮೊದಲೆಲ್ಲ 30 ವರ್ಷ 40 ವರ್ಷ ದಾಟಿದ ಮೇಲೆ ಬರ್ತದೆ ಅಂತ ಹೇಳುವಂಥದ್ದು ಈಗ ಟೀನೇಜಲ್ಲಿ 20s ಅಲ್ಲೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಡಯಾಬಿಟಿಸ್. ಸೊ ಹಾಗಾಗಿ ಈ ಸಡನ್ ಶಿಫ್ಟ್ ಅಲ್ಲಿ ಏನಾದರೂ ನಿಮಗೆ ಮೈನ್ ಕಾಸ್ ಕಾಣ್ತಿದೆಯಾ? ಸಡನ್ ಶಿಫ್ಟ್ ಅಲ್ಲಿ ನಾನು ಹೇಳೋದಾದ್ರೆ ಇಟ್ ಮೇನ್ಲಿ ಲೈಫ್ ಸ್ಟೈಲ್. ಓಕೆ. ಲೈಫ್ ಸ್ಟೈಲ್ ಇಂದಾಗಿ ಸ್ಟ್ರೆಸ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದರಿಂದಾಗಿ ಮೇನ್ ಇರ್ತದೆ. ಅನ್ಲೆಸ್ ಯು ಆರ್ ಹ್ಯಾವಿಂಗ್ ಲೈಕ್ ಕಂಜನೈಟಲ್ ಡಯಾಬಿಟಿಸ್ ಫ್ರಮ್ ದ ಬಿಗಿನಿಂಗ್. ಓಕೆ. ನೀವಾಗ ಹೇಳಬೇಕಾದ್ರೆ ಟೈಪ್ಸ್ ಆಫ್ ಡಯಾಬಿಟಿಸ್ ಬಗ್ಗೆ ಸ್ವಲ್ಪ ಹೇಳಿದ್ರಿ. ಬಟ್ ದೆನ್ ಕ್ಯಾನ್ ಯು ಗೋ ಲಿಟಲ್ ಮೋರ್ ಇನ್ ಟು ಡೆಪ್ತ್ ನೀಟ್ ಅಂತ ಹೇಳ್ಕೊಂಡು, ಅಂದರೆ ಟೈಪ್ 1 ಮತ್ತು ಟೈಪ್ 2 ಅಲ್ಲಿ ಟೈಪ್ 2 ಬಗ್ಗೆ ನೀವು ಹೇಳಬೇಕು ಅಂತಾದರೆ ಇನ್ನೂ ಕೂಡ ಸ್ವಲ್ಪ ಇನ್ ಡೆಪ್ತ್ ಆಗಿ ಯೂತಿಗೆಲ್ಲ ಬರಬೇಕು ಅಂತಾದರೆ ಸೊ ಯಾವ ರೀತಿ ಎಲ್ಲ ಕಾಸಸ್ ಬರ್ಬೋದು ಸ್ವಲ್ಪ ಡೆಪ್ತಲ್ಲಿ ಹೇಳ್ಬೋದು ನಮಗೆ? ಅಂದರೆ ಕಾಸಸ್ ವಿಲ್ ಬಿ ದ ಸೇಮ್. ಅಂದರೆ ಅವರಿಗೆ ಲೈಫ್ ಸ್ಟೈಲ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಮತ್ತೆ ಒಬೆಸಿಟಿ, ಮತ್ತೆ PCOD, ವಿಮೆನ್ ಆದರೆ PCOD ಅದೇ ಮೇನ್ ಕಾಸಸ್ ಇರ್ತದೆ. ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಸೊ ಈಗ ಟೈಪ್ 2 ಅಲ್ಲಿ ಬಂದ್ರೆ ಟೈಪ್ 2 ಇಸ್ ಆಕ್ಚುಲಿ ಮ್ಯಾನೇಜಬಲ್. ಟೈಪ್ 1 ಇಸ್ ಡಿಫಿಕಲ್ಟ್ ಯಾಕಂದ್ರೆ ಇಟ್ ಇಸ್ ಕಂಜನೈಟಲ್. ಅದು ಯು ವಿಲ್ ಹ್ಯಾವ್ ದ ಮೆಡಿಕೇಶನ್ ಥ್ರೂ ಔಟ್ ದ ಟೈಪ್ 2 ಅಲ್ಲಿ ನಿಮ್ದು ಲೈಫ್ ಸ್ಟೈಲ್ ಇಂದಾಗಿ ನೀವೀಗ ವೆಯ್ಟ್ ಲಾಸ್ ಮಾಡಿದ್ರೆ ಸೊ ಫಾರ್ ಎಕ್ಸಾಂಪಲ್ ನನಗೆ PCOD ಇತ್ತು. PCOD ಇಂದ ನನಗೆ ಐ ಹ್ಯಾಡ್ ಅ ಚಾನ್ಸ್ ಆಫ್ ಗೆಟಿಂಗ್ ಡಯಾಬಿಟಿಸ್ ಬಿಕಾಸ್ ಐ ವಾಸ್ ನಾಟ್ ಗೆಟಿಂಗ್ ಇದು weight loss ಆಗ್ತಾ ಇಲ್ಲ. ಸೊ ವೆನ್ ಐ ಟ್ರೈ ಟು ಕಂಟ್ರೋಲ್ ದ ವೇಟ್ ಎವ್ರಿಥಿಂಗ್ ವಿಲ್ ಕಮ್ ಡೌನ್. ಸೊ ದರ್ ಆರ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಐ ಹ್ಯಾವ್ ಎ ಮೋರ್ ಚಾನ್ಸ್ ಆಫ್ ಗೆಟಿಂಗ್ ಡಯಾಬಿಟಿಸ್ ಲೇಟರ್ ಇನ್ ಲೈಫ್ ಬಿಕಾಸ್ ಐ ಹ್ಯಾಡ್ PCOD. ಸೊ ಐ ಹ್ಯಾವ್ ಟು ಕಂಟ್ರೋಲ್ ಮೈ ಸೆಲ್ಫ್ ಅಂಡ್ ಐ ಹ್ಯಾವ್ ಟು ಕಮ್ ಬ್ಯಾಕ್ ಟು ಮೈ ಒರಿಜಿನಲ್ ವೇಟ್ ವಾಟ್ ಎವರ್ ಐ ವಾಸ್. ಸೊ ಆವಾಗ ಚಾನ್ಸಸ್ ಇರುತ್ತೆ. ಸೊ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್ ಟು ಕಮ್ ಬ್ಯಾಕ್ ಬಟ್ ದಟ್ ಈಸ್ ವಾಟ್ ದೇ ಹ್ಯಾವ್ ಟು ಡೂ ಇಟ್. ಹೌದು ಹೌದು. ಈಗ ನಾನು ಆಗಲೇ ಹೇಳಿದೆ ಯೂತಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿದೆ, ಟೀನೇಜಲ್ಲಿ ಅಥವಾ 20s ಅಲ್ಲೇ ಬರ್ತಾ ಇದೆ ಅಂತ. ಸೊ ಇನ್ನೊಂದು ನೀವು ಆಗಲೇ ಹೇಳಿದಾಗೆ ನಿಮಗೇನಾದರೂ ಸ್ವಲ್ಪ ನೀವು ಮಾನಿಟರ್ ಮಾಡಿದರೆ ನಿಮಗೆ ಬರುವಂಥ ಚಾನ್ಸಸ್ ಎಲ್ಲ ಮುಂಚೆನೇ ಗೊತ್ತಾಗ್ತದೆ ಅಂತ. ಸೊ ಒಂದು ವೇಳೆ ಮೆಡಿಕಲಿ ನಮಗೇನಾದರೂ ಮಕ್ಕಳಿಗೆ ಒಂಚೂರು ಬರುವಂಥ ಚಾನ್ಸಸ್ ಇದೆ ಅಂತ ಗೊತ್ತಾದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಯಾವ ರೀತಿಯ ಫುಡ್ ಹ್ಯಾಬಿಟ್ಸನ್ನು ಅಡಾಪ್ಟ್ ಮಾಡಿದರೆ ಬೆಟರ್ ಆಗ್ತದೆ? ಮಕ್ಕಳು ಅಂದ್ರೆ ಅದಕ್ಕೆ ನೋಡಿ ಕಂಜನೈಟಲ್ ಆದ್ರೆ ಇಟ್ಸ್ ಫ್ರಮ್ ಬರ್ತ್. ಸೊ ದಾಟ್ ಯು ಕ್ಯಾನಾಟ್ ಕಂಟ್ರೋಲ್. ಸೊ ಒನ್ಸ್ ದೇ ಡೆಲಿವರ್ ಓನ್ಲಿ ವಿ ವಿಲ್ ನೋ ದಟ್ ವೆದರ್ ದೇ ಹ್ಯಾವ್ ಆರ್ ದೇ ಡೋಂಟ್ ಹ್ಯಾವ್.
ಸೊ ಅಡಲ್ಟ್ ಯೂತ್ ಅಲ್ಲಿ ಅಂದ್ರೆ ನಾವು ಡಯಟ್ ಕಂಟ್ರೋಲ್ ಮಾಡಬೇಕು, ಫುಡ್ ಕಂಟ್ರೋಲ್ ಮಾಡ್ಬೋದು. ಸೊ ಅದು ನಾವು ಏನೇ ತಿಂದ್ರು ಬ್ಯಾಲೆನ್ಸ್ಡ್ ಡಯಟ್ ಆಗಿ ತಿನ್ಬೇಕು. ಸೊ ಯು ಶುಡ್ ಹ್ಯಾವ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ವೈಟಮಿನ್ಸ್ ಎಲ್ಲ ಮಿಕ್ಸ್ ಆಗಿ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಸೊ ಯು ವಿಲ್ ನಾಟ್ ಹ್ಯಾವ್ ಟೂ ಮಚ್ ಆಫ್ ವೇರಿಯೇಷನ್ಸ್ ಎಲ್ಲ. ಸೊ ವಾಟ್ ಹ್ಯಾಪನ್ಸ್ ಅಂದ್ರೆ ಈಗ ಜಾಸ್ತಿ ಎಲ್ಲ ಜಂಕ್ ಫುಡ್ ತಿಂತಾರೆ, ಸೊ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಮಾತ್ರ ತಿಂತಾರೆ, ಪ್ರೋಟೀನ್ಸ್ ಜಾಸ್ತಿ ತಿನ್ನಲ್ಲ. ಅದ್ರ ಎಷ್ಟೇ ತಿಂದ್ರು ಯು ಶುಡ್ ಹ್ಯಾವ್ ಎ ಬ್ಯಾಲೆನ್ಸ್ಡ್, ಅಂದ್ರೆ ಈಗ ಪ್ರತಿ ಮೀಲ್ ಅಲ್ಲಿ ಈಗ ನ್ಯೂಟ್ರಿಷನಲ್, ಈಗ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಹತ್ರ ಹೋಗ್ತಾರೆ, ನ್ಯೂಟ್ರಿಷನ್ ಅಷ್ಟೇ ಹೋಗ್ತಾರೆ. ಅವ್ರು ಏನ್ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನಂದ್ರೆ ಒಂದು ಕಾರ್ಬೋಹೈಡ್ರೇಟ್ ಇರುತ್ತೆ, ಒಂದು ಪ್ರೋಟೀನ್ ಇರುತ್ತೆ. ಸೊ ಮೇನ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ವೈಟಮಿನ್ಸ್ ಇರುತ್ತೆ. ವೈಟಮಿನ್ಸ್ ಎಲ್ಲ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ. ಬಟ್ ಪ್ರೋಟೀನ್ಸ್ ಏನಾಗುತ್ತೆ, ಈಗ ನೀವು ಬರೀ ಕಾರ್ಬೋಹೈಡ್ರೇಟ್ ತಿಂದ್ರೆ ಯುವರ್ ಗ್ಲೂಕೋಸ್ ಲೆವೆಲ್ ವಿಲ್ ಇನ್ಕ್ರೀಸ್. ಬಟ್ ಇಫ್ ಯು ಟೇಕ್ ಪ್ರೋಟೀನ್ಸ್ ಏನಾಗುತ್ತೆ ಅಂದ್ರೆ ಬಾಡಿ ವಿಲ್ ಟ್ರೈ ಟು ಡೈಜೆಸ್ಟ್ ಇಟ್. ಸೊ ವೆನ್ ಇಟ್ ಟ್ರೈಂಗ್ ಟು ಡೈಜೆಸ್ಟ್, ಎನರ್ಜಿ ಲೆವೆಲ್ ಜಾಸ್ತಿ, ಇಟ್ ರಿಕ್ವೈರ್ಸ್ ಮೋರ್ ಎನರ್ಜಿ ಟು ಡೈಜೆಸ್ಟ್ ಇಟ್. ಸೊ ಅವಾಗ ಏನಾಗ್ತದೆ, ಸೊ ಯು ವಿಲ್ ಸ್ಟಾರ್ಟ್ ಲೂಸಿಂಗ್ ದ ಫ್ಯಾಟ್. ಈಗ ನೀವು ಫಾಸ್ಟಿಂಗ್ ಮಾಡ್ತಾರೆ, ತುಂಬಾ ವೆರೈಟೀಸ್ ಆಫ್ ಫಾಸ್ಟಿಂಗ್ ಮಾಡ್ತಾರೆ. ಸೊ ಅದ್ರಲ್ಲಿ ಹೇಳ್ತಾರೆ ನೀವು ವೆಯ್ಟ್ ಲಾಸ್ ಆಗ್ತದೆ ಅಂತ. ಅದು ಆಕ್ಚುಲಿ ಏನಾಗ್ತದೆ ಅಂದ್ರೆ, ಸೊ ವೆನ್ ಯು ಟ್ರೈ ಟು ಫಾಸ್ಟ್, ಯು ಆರ್ ನಾಟ್ ಹ್ಯಾವ್, ಯು ನೀಡ್ ಎನರ್ಜಿ. ಸೊ ಬಾಡಿ ವಿಲ್ ಟೇಕ್ ಎನರ್ಜಿ ಫ್ರಮ್ ವೆರೆವರ್ ವಿಚ್ ಎವರ್ ಪಾಸಿಬಲ್. ಈಗ ಫ್ಯಾಟ್ ಇದೆ ಬಾಡಿಯಲ್ಲಿ, ಫ್ಯಾಟ್ ಇನ್ ಎನರ್ಜಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಈಸ್ ಹೌ ಯು ಟ್ರೈ ಟು ಲೂಸ್ ವೆಯ್ಟ್. ಸೊ ನಾವೀಗ ಪ್ರೋಟೀನ್ಸ್ ಎಲ್ಲ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಬ್ಯಾಲೆನ್ಸ್ ಡಯಟ್ ಎಲ್ಲ ತಗೊಂಡ್ರೆ ಯುವರ್ ಬಾಡಿ ವಿಲ್ ರಿಕ್ವೈರ್ ಇನಫ್ ಎನರ್ಜಿ ಫಾರ್ ಎವ್ರಿಥಿಂಗ್. ಸೊ ಬೇಸಿಕಲಿ ಏನಂತ ಆಗ್ತದೆ ಅಂದ್ರೆ, ನಾವು ಬರೀ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇದ್ರೆ ಸೊ ಜಸ್ಟ್ ಓನ್ಲಿ ದ ಶುಗರ್ ಲೆವೆಲ್ ವಿಲ್ ಇನ್ಕ್ರೀಸ್. ಸೊ ಆಫ್ಟರ್ ಎ ವೈಲ್ ಇಟ್ ಪ್ರೊಡ್ಯೂಸಸ್ ಬಾಡಿ ಪ್ರೊಡ್ಯೂಸಸ್ ಇನ್ಸುಲಿನ್, ಬಟ್ ಇಟ್ ಕ್ಯಾನ್ ಡೈಜೆಸ್ಟ್ ಓನ್ಲಿ ಅಪ್ ಟು ಸರ್ಟನ್ ಲೆವೆಲ್. ಇನ್ನು ಉಳಿದಿರೋದು ನಿಮಗೆ ಫ್ಯಾಟ್ ಆಗಿ ಸ್ಟೋರ್ ಆಗ್ತದೆ. ಸೊ ಹಾಗಾಗಿ ಸೊ ವೆನ್ ವಿ ಟೇಕ್ ಎವ್ರಿಥಿಂಗ್ ಇನ್ ಬ್ಯಾಲೆನ್ಸ್, ದರ್ ಇಸ್ ನೋ ನೀಡ್ ಟು ಸ್ಟೋರ್ ಎಕ್ಸ್ಟ್ರಾ ಇನ್ ದ ಬಾಡಿ. ಸರಿ, ಓಕೆ. ನೀವೀಗ ಹೇಳಬೇಕಾದ್ರೆ ಒಂದು ಫಾಸ್ಟಿಂಗ್ ಬಗ್ಗೆ ಕೂಡ ಹೇಳಿದ್ರಿ, ಫಾಸ್ಟಿಂಗ್ ಮಾಡಿದರೆ ವೆಯ್ಟ್ ಲಾಸ್ ಆಗ್ತದೆ ಅಂತ. ಕೆಲವೊಂದು ಸಲ ಶುಗರ್ ಇರೋರಿಗೆ, ಅಂದರೆ ಡಯಾಬಿಟಿಸ್ ಇರೋರಿಗೆ ಕೂಡ ಫಾಸ್ಟಿಂಗ್ ಬಗ್ಗೆ ಕೆಲವೊಂದು ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಫಾಸ್ಟಿಂಗ್ ಅಂತ ಹೇಳುವಂಥದ್ದು ಶುಗರಿಗೆ ಹೆಲ್ಪ್ ಆಗ್ತದೆ, ಡಯಾಬಿಟಿಸ್ಗೆ ಹೆಲ್ಪ್ ಆಗ್ತದೆ ಆಗೋದಾದ್ರೆ ಯಾವ ಟೈಪ್ನ ಫಾಸ್ಟಿಂಗ್ ಅಂತ? ಅಂದ್ರೆ ಯೂಶುವಲಿ ಡಯಾಬಿಟಿಕ್ ಇರುವವರಿಗೆ ಫಾಸ್ಟಿಂಗ್ ಹೇಳುದಿಲ್ಲ. ಅಂದ್ರೆ ಅವರು ಶುಗರ್ ಲೆವೆಲ್ ಮೇಲೆ ಡಿಪೆಂಡ್, ಅವ್ರು ಎಷ್ಟು ಮಾನಿಟರ್ ಮಾಡ್ಬೋದು. ಬಟ್ ಯೂಶುವಲಿ ಫಾಸ್ಟಿಂಗ್ ಯಾರಿಗೂ ಹೇಳುದಿಲ್ಲ. ಯಾಕಂದ್ರೆ ಏನಾಗ್ತದೆ ಅಂದ್ರೆ, ಡಯಾಬಿಟಿಸ್ ಇರುವವರಿಗೆ ಫಾಸ್ಟಿಂಗ್ ಮಾಡಿದ್ರೆ ಅವರಿಗೆ ಹೈಪೋಗ್ಲೈಸಿಮಿ ಆಗ್ತದೆ. ಹೈಪೋಗ್ಲೈಸಿಮಿ ಅಂದ್ರೆ ಶುಗರ್ ಲೆವೆಲ್ ಕಮ್ಮಿ ಆಗಿ ತಲೆ ತಿರುಗಿ ಬೀಳೋದು ಅಂತದೆಲ್ಲ ಆಗ್ತದೆ. ಸೊ ಅದು ರಿಸ್ಕ್ ತಗೊಳ್ಳೋದಿಲ್ಲ. ಅದು ಅವರಿಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಈಗ ಯೂಶುವಲಿ ನಮ್ದು ಬ್ರೇಕ್ಫಾಸ್ಟ್ ಅಂದ್ರೆ 4 ಇಡ್ಲೀಸ್ ಹಾಗೆ ಚಟ್ನಿ ಎಲ್ಲ ತಗೊಳ್ತಾರೆ. ಸೊ ಅಷ್ಟನ್ನೆಲ್ಲ ಒಂದೇ ಸಲ ತಗೊಳ್ಳೋದಕ್ಕಿಂತ ಇಟ್ ವಿಲ್ ಸಡನ್ ಇನ್ಕ್ರೀಸ್ ಇನ್ ಶುಗರ್ ಲೆವೆಲ್ ಆಗುತ್ತೆ. ಸೊ ವಾಟ್ ವಿ ಕ್ಯಾನ್ ಡೂ ಫಾರ್ ದೆಮ್ ಇಸ್, ಯು ಕ್ಯಾನ್ ಟೇಕ್ ಇನ್ ಮಿನಿಮಲ್ ಕ್ವಾಂಟಿಟೀಸ್. ಅಂದ್ರೆ ಈಗ 2 ಇಡ್ಲೀಸ್ at 10 o'clock and 2 ಇಡ್ಲೀಸ್ at 3 o'clock, I mean with the gap of 2 to 3 hours. ಹಾಗೆ ತಕೊಂಡ್ರೆ ನಿಮ್ಗೆ ಎಷ್ಟು ತಗೊಳ್ತೀರಿ ನೋಡಿ ಅಷ್ಟೇ ಡೈಜೆಸ್ಟ್ ಆಗ್ತದೆ. ಸೊ ನೀವು ಫಾಸ್ಟಿಂಗ್ ಮಾಡ್ಲಿಕ್ಕೆ ಹೋದ್ರೆ, ಈಗ ನೋಡಿ, ಈಗ ನೀವು ಡಯಾಬಿಟಿಕ್ ಆಗಿರುವಾಗ ನೀವು ರಾತ್ರಿ ಫಾಸ್ಟಿಂಗ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಊಟ ತಿನ್ನೋದಿಲ್ಲ, ನನಗೆ ವೆಯ್ಟ್ ಲಾಸ್ ಆಗ್ಬೇಕು ಅಂತ. ಆಗ ಏನಾಗ್ತದೆ, ನಿಮ್ಗೆ ಆಲ್ರೆಡಿ ನಿಮ್ಗೆ ಇನ್ಸುಲಿನ್ ಆಲ್ರೆಡಿ ನಿಮ್ದು ಹೈ ಇದೆ. ಸೊ ನಿಮ್ಗೆ ಎಕ್ಸ್ಟ್ರಾ ಇದಾಗಿ ಮತ್ತೆ ನಿಮ್ಗೆ ಬೇರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಆಗ್ತದೆ. ಸೊ ಡಯಾಬಿಟಿಕ್ಗೆ ಫಾಸ್ಟಿಂಗ್ ಇಸ್ ವೆರಿ ರಿಸ್ಕಿ. ಸೊ ನಾವು ಅದನ್ನ ಮಾಡೋದಾದ್ರೂ ನೀವು ಕರೆಕ್ಟ್ ಎಂಡೋಕ್ರೈನಾಲಜಿಸ್ಟ್ ಹತ್ರ ಹೋಗಿ ಮಾತಾಡಿ, ದೆನ್ ಓನ್ಲಿ ಯು ಶುಡ್ ಡೂ. ಬಟ್ ಐ ಸಜೆಸ್ಟ್ ಡೋಂಟ್. ಓಕೆ. ಕಾಂಪ್ಲಿಕೇಶನ್ಸ್ ಬಗ್ಗೆ ಬರಬೇಕು ಅಂತಾದರೆ, ಡಯಾಬಿಟೀಸ್ ಇಂದ ಬರುವಂತಹ ವೇರಿಯಸ್ ಹೆಲ್ತ್ ಕಾಂಪ್ಲಿಕೇಶನ್ಸ್ ಯಾವುದೆಲ್ಲ? ಡಯಾಬಿಟಿಸ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಅಂದ್ರೆ 2 ಟೈಪ್ ಇದೆ. ಒಂದು ಮೈಕ್ರೋವ್ಯಾಸ್ಕ್ಯುಲರ್, ಇನ್ನೊಂದು ಮ್ಯಾಕ್ರೋವ್ಯಾಸ್ಕ್ಯುಲರ್. ಮೈಕ್ರೋ ಅಂದ್ರೆ ಚಿಕ್ಕದು ಆರ್ಟರೀಸ್, ವೇನ್ಸ್ ಅಂತದೆಲ್ಲ. ಸೊ ಅದಕ್ಕೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಅಂದ್ರೆ ಹಾರ್ಟ್, ಬ್ರೈನ್ ಅಂತದೆಲ್ಲ ಅದಕ್ಕೆ ಎಫೆಕ್ಟ್ ಆಗೋದು. ಈಗ ಮೈಕ್ರೋ ಅಂದ್ರೆ ಕಣ್ಣಿಂದು ಅದೆಲ್ಲ, ನೆಫ್ರೋಪತಿ ಅಂದ್ರೆ ಇದು ಕಿಡ್ನಿ, ನ್ಯೂರೋಪತಿ ಅಂದ್ರೆ ನರ್ವ್ಸ್ ಟಿಂಗ್ಲಿಂಗ್ ಸೆನ್ಸೇಷನ್ ಅದೆಲ್ಲ ಆಗ್ತದೆ. ಲಾಸ್ಟಿಗೆ ನಮ್ಗೆ ಒಂಥರ ಜುಮ್ ಆಗ್ತದೆ ಅಂತ ಹೇಳ್ತಾರಲ್ಲ, ಅಂತದ್ದು ಅದು. ಮತ್ತೆ ಇದು ಕಣ್ಣಿದು ರೆಟಿನೋಪತಿ ಅಂದ್ರೆ ಕಣ್ಣಲ್ಲಿ ನಮಗೆ ಮ್ಯಾಕ್ಯುಲಾ ಅಂತ ಇರ್ತದೆ, ಅದನ್ನು ಡಿಜೆನರೇಟ್ ಆಗ್ತಾ ಹೋಗ್ತದೆ. ಅದು ಡಿಜೆನರೇಟ್ ಆದ ತಕ್ಷಣ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ, ಬ್ಲರಿಂಗ್ ವಿಷನ್ ಅಂತದೆಲ್ಲ ಪೊರೆ ಅಂತ ಹೇಳ್ತಾರೆ. ಪೊರೆ ಅಲ್ಲ, ಅದೇನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಪೊರೆ ಅಂದ್ರೆ ಲೆನ್ಸ್ ಇದಾಗೋದು, ಲೆನ್ಸ್ ವೈಟ್ ಆಗೋದು, ಅದು ನಮ್ಗೆ ಕಾಣೋದಿಲ್ಲ. ಬಟ್ ಒಳಗೆ ನಮ್ದು ಮ್ಯಾಕ್ಯುಲಾ ಅಂತ ಇರ್ತದೆ, ಅದು ಲೈಟ್ ರಿಫ್ಲೆಕ್ಟ್ ಆಗಿ ಅದೆಲ್ಲ ಮೆಕ್ಯಾನಿಸಮ್ ಇರ್ತದೆ ಕಣ್ಣೊಳಗೆ. ಸೊ ಅದು ಡಿಜೆನರೇಟ್ ಆದ್ರೆ ನಿಮ್ಗೆ ಎಂತದ್ದು ಕಾಣ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಈಗ ನಾವು ಲೈಟ್ ರಿಫ್ಲೆಕ್ಷನ್ ಅದು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ ತಕ್ಷಣ ನಮ್ಗೆ ಇಮೇಜಸ್ ಎಲ್ಲ ಫಾರ್ಮ್ ಆಗ್ತದೆ. ಸೊ ವಿ ಕ್ಯಾನ್ ಸಿ. ಬಟ್ ಅದು ಡಿಜೆನರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ದೆನ್ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಬ್ಲರಿಂಗ್ ವಿಷನ್, ಯುವರ್ ಐಸೈಟ್ ಇದಾಗ್ತದೆ, ಅದೆಲ್ಲ ಆಗಿಲ್ಲ. ಸೊ ಬೇಸಿಕಲಿ ಡಯಾಬಿಟಿಸ್ ಹ್ಯಾಸ್ ಮೋರ್ ಕಾಂಪ್ಲಿಕೇಶನ್, ಬೋತ್ ಬಿಗರ್ ಮೈಕ್ರೋವ್ಯಾಸ್ಕ್ಯುಲರ್ ಮತ್ತೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಎರಡೂ ಇದರಲ್ಲಿ ಇದೆ. ಹಾರ್ಟ್ ಬ್ರೈನ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು. ಸೊ ಅಂತದೆಲ್ಲ ಕಾಂಪ್ಲಿಕೇಶನ್. ಈಗ ಡಯಾಬಿಟಿಸ್ ಅಲ್ಲಿ ತುಂಬಾ ಹೈ ಆಯ್ತು ಅಂತ ಹೇಳ್ಕೊಳ್ಳಿ ಶುಗರ್, ಆಗ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆ ಟೈಮಲ್ಲಿ ಮೋಸ್ಟ್ಲಿ ಪೇಷಂಟ್ಸ್ ವಿಲ್ ಬಿ ಇನ್ ICU. ಸೊ ಯಾಕೆಂದ್ರೆ ಡಯಾಬಿಟಿಕ್ ಬಾಡಿ ಇನ್ಸುಲಿನ್ ತುಂಬಾ ಜಾಸ್ತಿಯಾಗಿ ಮೆಟಬಲೈಸ್ ಆಗದೆ, ಅದು ತುಂಬಾ ಹೈ ಆಸಿಡ್, ಬಾಡಿ ವಿಲ್ ಬಿಕಮ್ ಅಸಿಡಿಕ್. ಸೊ ಆ ಟೈಮಲ್ಲಿ ಇಟ್ ಕ್ಯಾನ್ ನಾಟ್ ಕಮ್ ಬ್ಯಾಕ್. ಸೊ ಇಟ್ ಮತ್ತೆ ಅದೇನಾಗ್ತದೆ, ಆ ನೆಕ್ಸ್ಟ್ ಸ್ಟೇಜ್ ಇಸ್ ಕೋಮಾ. ಸೊ ದಟ್ ಇಸ್ ಅ ವೆರಿ ಹೈ ರಿಸ್ಕಿ ಕಾಂಪ್ಲಿಕೇಶನ್. ಸೊ ಅಷ್ಟೆಲ್ಲ ಅದಕ್ಕೆಲ್ಲ ಚಾನ್ಸಸ್
ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಜಸ್ಟ್ ಟ್ರೈ ಟು ಕಂಟ್ರೋಲ್ ವೆನ್ ಯು ಸಿಂಪಲ್ ಥಿಂಗ್ ಇಸ್ ವಿ ಕ್ಯಾನ್ ಕಂಟ್ರೋಲ್ ಅವರ್ ಡಯಟ್ ಅಂಡ್ ವಿ ಫಿ ರೆಗ್ಯುಲರ್ಲಿ ಫಾಲೋ ಎಕ್ಸಸೈಸ್. ಈಗ ಎಕ್ಸಸೈಸ್ ಚಿಕ್ಕ ಮಕ್ಕಳಿರುವಾಗೆಲ್ಲ ನಾವು ಆಡ್ತೇವೆ, ಸೊ ಇಟ್ಸ್ ಕಮ್ ವಾಟ್ ಎವರ್ ವಿ ಈಟ್ ಜಸ್ಟ್ ಡೈಜೆಸ್ಟ್ ಅಂಡ್ ಗೋ. ಬಟ್ ಒನ್ಸ್ ಯು ಸ್ಟಾರ್ಟ್ ವರ್ಕಿಂಗ್ ಅಂಡ್ ಆಲ್ ಎಕ್ಸಸೈಸ್ ಬಿಕಮ್ಸ್ ಲೆಸ್. ನಮಗೆ ಲೇಜಿ ಆಗ್ತದೆ, ವೈ ಶುಡ್ ವಿ ಎಕ್ಸಸೈಸ್ ಒಂದು ಅರ್ಧ ಕಿಲೋಮೀಟರ್. ಬಟ್ ಆಕ್ಚುಲಿ ಡೈಲಿ ರೆಗ್ಯುಲರ್ಲಿ ಇಫ್ ಯು ವಾಕ್ ಮೇ ಬಿ ಹಾಫ್ ಅನ್ ಅವರ್ ದಟ್ ಈಸ್ ಮೋರ್ ದೆನ್ ಇನಫ್. ಅದು ಇನಿಷಿಯಲ್ ಸ್ಟೇಜಸ್ಸಿಗೆಲ್ಲ. ಬಟ್ ಇಫ್ ಯು ಕ್ಯಾನ್ ಡೂ ಮೋರ್ ಇಟ್ ಡೆಫಿನೆಟ್ಲಿ ಇಟ್ಸ್ ವರ್ತ್ ಇಟ್. ಅಟ್ ಲೀಸ್ಟ್ 1 hour ಆಫ್ ಎಕ್ಸಸೈಸ್ ನೋ ಇಟ್ಸ್ ಡೆಫಿನೆಟ್ಲಿ ವರ್ತ್ ಇಟ್. ಎನಿಥಿಂಗ್ ಇಟ್ ಕ್ಯಾನ್ ಬಿ ಸೈಕ್ಲಿಂಗ್, ವಾಕಿಂಗ್, ಎನಿಥಿಂಗ್, ಈವನ್ ಸಿಂಪಲ್ ವಾಕಿಂಗ್ ಆದ್ರೂ, ಬಿಕಾಸ್ ನಾಟ್ ಎವ್ರಿಬಡಿ ಕ್ಯಾನ್ ಗೋ ಸೈಕ್ಲಿಂಗ್, ರನ್ನಿಂಗ್, ಜಾಗಿಂಗ್ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಇಫ್ ಯು ಕ್ಯಾನ್ ಡೂ ಸಿಂಪಲ್ ಹಾಫ್ ಅನ್ ಅವರ್ ಆಫ್ ವಾಕಿಂಗ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಇಟ್ಸ್ ಮೋರ್ ಹೆಲ್ದಿ ಫಾರ್ ಅವರ್ ಬಾಡಿ ಆಲ್ಸೋ. ನಾವು ಏನಾದರೂ ತಿಂದ ತಕ್ಷಣ ಅದು ಡೈಜೆಸ್ಟ್ ಆಗಿ ಇದಾಗ್ತದೆ. ಓಕೆ, ನೀವೀಗ ನೆಫ್ರೋಪತಿ ಬಗ್ಗೆ ಹೇಳಿದ್ರಿ, ಕಿಡ್ನಿಗೆ ಎಫೆಕ್ಟ್ ಆಗೋದು ಅಂತ. ಯಾಕಂದ್ರೆ ಹೆಚ್ಚಾಗಿ ಶುಗರ್ ಇಂದಾಗಿ ಅವ್ರ ಕಿಡ್ನಿ ಫೈಲ್ ಆಯ್ತು ಅಂತ ಹೇಳುವಂಥದ್ದು ಸ್ವಲ್ಪ ಜಾಸ್ತಿ ಕೇಳ್ತೇವೆ ನಾವು ವೆನ್ ಕಂಪೇರ್ ಟು ನ್ಯೂರೋಪತಿ ಆರ್ ರೆಟಿನೋಪತಿ. ಹಾಗಾಗಿ ಈ ನೆಫ್ರೋಪತಿಯನ್ನ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಕಂಟ್ರೋಲ್, ಈಗ ಫಾರ್ ಎಕ್ಸಾಂಪಲ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಯ್ತು ಅಂತ ಆದ್ಮೇಲೆ ನೆಫ್ರೋಪತಿ ತುಂಬಾ ಸೀರಿಯಸ್ ಆಗಿ ಎಫೆಕ್ಟ್ ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ನಾವು ಏನ್ ಮಾಡ್ಬೋದು? ಅಲ್ಲ, ಅದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಶುಗರ್. ಓಕೆ, ಶುಗರ್ ಹೈ ಆದ ತಕ್ಷಣ ಎಲ್ಲ ಫುಲ್ ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಇದು ನಿಫ್ರೋಪತಿ ಅಂದ್ರೆ ಮೈಕ್ರೋವ್ಯಾಸ್ಕ್ಯುಲರ್, ಚಿಕ್ಕ ಚಿಕ್ಕ ಆರ್ಟರೀಸ್ ಎಲ್ಲ, ರೀನಲ್ ಇರೋ ಆರ್ಟರೀಸ್ ಅದನ್ನೆಲ್ಲ, ಆರ್ಟರಿ, ವೇನ್ ಅದೆಲ್ಲ ಎಫೆಕ್ಟ್ ಆಗುವಂಥದ್ದು. ಸೊ ಇದಕ್ಕೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಶುಗರ್ ಕಂಟ್ರೋಲ್ ಮಾಡಿದ್ರೆ ದೆನ್ ಯು ಕ್ಯಾನ್ ಕಂಟ್ರೋಲ್ ಆಲ್ ದಿ ಅದರ್ ಕಾಂಪ್ಲಿಕೇಶನ್. ಓಕೆ ಓಕೆ. ಈಗ ಹೆಚ್ಚಾಗಿ ಇನ್ನೊಂದು ಡಯಾಬಿಟಿಸ್ ಇರುವಂಥ ಪೇಷಂಟ್ಸ್ ಅಲ್ಲಿ ನಾವು ಮೇನ್ ಆಗಿ ಕಂಡುಬರೋದು ಏನಂತ ಕೇಳಿದ್ರೆ, ಗಾಯ ಆದರೆ ಗುಣ ಆಗಲ್ಲ ಅಂತ, ರಪ್ಪ ಗುಣ ಆಗಲ್ಲ. ಹಾಗಾಗಿ ಗಾಯ ಮತ್ತೆ ಜಾಸ್ತಿ ಆಗುವಂಥ ಚಾನ್ಸ್ ಇರುತ್ತೆ. ಅವ್ರಿಗೆ ಏನು ಮಾಡಿದ್ರು, ಎಷ್ಟು ಕೇರ್ ತಗೊಂಡ್ರು ಮತ್ತೆ ಮತ್ತೆ ಗಾಯ ಹೋಗ್ತಾ ಇರುತ್ತೆ, ಅಂದರೆ ಅಷ್ಟು ಬೇಗ ಕವರ್ ಆಗಲ್ಲ ಹೇಳುವಂಥದ್ದು. ಹಾಗಾಗಿ ಇಂಥ ಸಿಚುವೇಶನ್ಸಲ್ಲಿ ಡಯಾಬಿಟೀಸ್ ಇರುವಂಥವರು ಗಾಯವನ್ನು ಆಗದೇ ಇರೋ ರೀತಿ ತಡೆಯುವಂಥದ್ದು ಫಸ್ಟ್ ಸ್ಟೆಪ್. ಆದರೆ ತಪ್ಪಿ ಗಾಯ ಆಯಿತು ಅಂತಾದರೆ ಅದಾದಮೇಲೆ ಅದು ತುಂಬ ಜಾಸ್ತಿ ಆಗದೇ ಇರೋ ಹಾಗೆ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು? ಅದು ಅಂದರೆ ಅವ್ರ ಗಾಯ, ಈಗ ನೋಡಿ ಏನಾಗ್ತದೆ ಅಂದರೆ ಕೆಲವರಿಗೆ ಕಾಲಿನಲ್ಲೆಲ್ಲ ಗಾಯ ಆಗ್ತದೆ. ಸೊ ಮೇನ್ ಯಾಕೆ ಆಗ್ತದೆ ಅಂದರೆ ಅದು ಸೆನ್ಸೇಷನ್ ಹೋಗಿರ್ತದೆ ಕಾಲಿದು. ಶುಗರ್ ಲೆವೆಲ್ ತುಂಬ ಹೈ ಆದ ತಕ್ಷಣ ನಿಮಗೆ ಆಫ್ಟರ್ ಫಸ್ಟ್ ವಿಲ್ ಗೆಟ್ ಟಿಂಗ್ಲಿಂಗ್ ಸೆನ್ಸೇಷನ್ ಎಲ್ಲ ಬರ್ತದೆ. ಮತ್ತೆ ದೆನ್ ಯು ವಿಲ್ ಲೂಸ್ ದ ಸೆನ್ಸೇಷನ್. ಸೊ ವೆನ್ ಯು ಆರ್ ವಾಕಿಂಗ್ ಅದು ಏನಾದರೂ ಗಾಯ ಆಗಿರ್ಬೋದು, ಬಟ್ ಯು ವಿಲ್ ನಾಟ್ ರಿಯಲೈಸ್. ಸೊ ಹಾಗಾಗಿ ಮತ್ತೆ ಗಾಯ ಮತ್ತೆ ನಿಮ್ಗೆ ಆಗ ನೀವು ಏನು ಮಾಡ್ಬೇಕಂದ್ರೆ ತುಂಬ ಜಾಗ್ರತೆ ತಗೊಳ್ಬೇಕು ಆ ಗಾಯ ಇದು ಮಾಡಿದಾಗೆ. ಯಾಕೆಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ಫೆಕ್ಷನ್ ಆದರೆ ಮತ್ತೆ ಏನಾಗ್ತದೆ, ಸೆಪ್ಟಿಕ್ ಆಗಿ ದೆನ್ ಹೋಲ್ ಬಾಡಿ ಮೇ ಗೆಟ್ ಇನ್ಫೆಕ್ಟೆಡ್. ಸೊ ಹಾಗಿರುವಾಗ ಯು ಹ್ಯಾವ್ ಟು ಟೇಕ್ ಮೋರ್ ಕೇರ್. ಐದರ್ ಯು ಹ್ಯಾವ್ ಟು ವೇರ್ ಸಾಕ್ಸ್ ಆರ್ ವೇರ್ ಚಪ್ಪಲ್ ಆ್ಯಂಡ್ ವಾಕ್ ಅಂಡ್ ಸಿ. ನೀವು ಎಲ್ಲಿ ನಡೀತೀರಾ, ಏನು ಮಾಡ್ತೀರಾ, ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಬೇಕಾಗ್ತದೆ. ಒಂದ್ ವೇಳೆ ಗಾಯ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದು ಇನ್ಫೆಕ್ಷನ್ ಆಗಿ ಮತ್ತೆ ಅದು ಕ್ಲೀನ್ ಮಾಡೋದು, ಅದು ಮತ್ತೆ ಗ್ಯಾಂಗ್ರೀನ್ ಆಗುವ ಚಾನ್ಸಸ್ ಉಂಟು. ಸೊ ಡಯಾಬಿಟೀಸ್ ಇಸ್ ಲೈಕ್ ಒನ್ಸ್ ಯು ರೀಚ್ the complication stage alla it can go haywire. It is very difficult to control. ಓಕೆ ಓಕೆ. ಇನ್ನೊಂದು, ನೀವೀಗ ಕಾಲಿಗೆ ಕಾಯಿ ಅಂತೆಲ್ಲ ಹೇಳಿದ್ರಿ, ಬಟ್ ದೆನ್ ಡಯಾಬಿಟಿಕ್ ಫುಡ್ ಕೇರ್ ಅಂತ ಒಂದಿದೆ. ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಓಕೆ, ಡಯಾಬಿಟಿಕ್ ಫುಡ್ ಕೇರ್ ಅಂದರೆ ಆ ಟೈಮಲ್ಲಿ ಏನಾಗ್ತದೆ ಅಂದರೆ ಫಸ್ಟ್ಗೆ ಶುಗರ್ ಆಲ್ರೆಡಿ ಇಸ್ ಔಟ್ ಆಫ್ ಕಂಟ್ರೋಲ್. ಸೊ ಆವಾಗ ನಿಮಗೆ ಯು ಆರ್ ಆಲ್ರೆಡಿ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಗ್ಯಾಂಗ್ರೀನ್ಸ್ ಆಗುತ್ತೆ. ಆಗ ಗ್ಯಾಂಗ್ರೀನ್ ಎಲ್ಲ ಆದಾಗ ಯು ಹ್ಯಾವ್ ಟು ಕ್ಲೀನ್ ದಟ್. ಅದು ಕಟ್ ಮಾಡಿ ತೆಗಿತಾರೆ ಕೆಲವು ಪಾರ್ಟ್ಸ್ ಎಲ್ಲ. ಕಟ್ ಮಾಡಿ ತೆಗೆದ ಮೇಲೆ ಉಳಿದದೇನು ಗಾಯ ಇರ್ತದೆ ನೋಡಿ, ದಟ್ ಈಸ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್. ಆ ಇನ್ಫೆಕ್ಷನ್ ಎಲ್ಲ ಆಗುವಾಗ ಯು ಹ್ಯಾವ್ ಟು ಟೇಕ್ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಅದನ್ನು ಕ್ಲೀನ್ ಆಗಿ ಕವರ್ ಮಾಡ್ಕೊಂಡು, ಯಾಕಂದ್ರೆ ಒನ್ಸ್ ಇಟ್ ಇಸ್ ಎಕ್ಸ್ಪೋಸ್ಡ್ ಯು ವಿಲ್ ದರ್ ಆರ್ ಚಾನ್ಸಸ್ ದಟ್ ಆಲ್ ದ ಇನ್ಫೆಕ್ಟಿವ್ ಬ್ಯಾಕ್ಟೀರಿಯಾ ಎಲ್ಲಾನು ಬಂದಲ್ಲಿ ಕುತ್ಕೊಳ್ಳುತ್ತೆ. ಕೆಲವೊಮ್ಮೆ ಮ್ಯಾಗಟ್ಸ್ ಅದೆಲ್ಲ ಅದರಲ್ಲಿ ಕೆಲವು ಕಡೆ ಗಾಯದಲ್ಲೆಲ್ಲ ನೋಡಿದೆ ನಾವು. ಸೊ ಆಗ ಇರುವಾಗ ನಾವು ಅದು ಕ್ಲೀನ್, ಆ ಏರಿಯಾವನ್ನ ಕ್ಲೀನ್ ಆಗಿರಬೇಕು. ಅದಕ್ಕೆ ಕರೆಕ್ಟ್ ಮದ್ದು ಹಾಕಬೇಕು. ಮದ್ದು ಹಾಕಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಸೊ ಬಿಕಾಸ್ ವಾಟ್ ಈಸ್ ಆಲ್ರೆಡಿ ಗಾನ್ ಇಸ್ ಗಾನ್, ಬಟ್ ವಾಟ್ ಎವರ್ ಇಸ್ ಪೆಂಡಿಂಗ್ ಅಂಡ್ ವಾಟ್ ಎವರ್ ಇಸ್ ದೇರ್ ಯು ಹ್ಯಾವ್ ಟು ರೆಸ್ಟೋರ್ ಇಟ್ ಪ್ರಾಪರ್ಲಿ. ಸೊ ಅದು ಇರುವಾಗ ಬಟ್ ಅದು ಏನಾದ್ರೆ ದಟ್ ವಿಲ್ ಬಿ ದ ಸೋರ್ಸ್ ಆಫ್ ಇನ್ಫೆಕ್ಷನ್ ಫಾರ್ ಯುವರ್ ಬಾಡಿ. ಅದೊಂದು ಗಾಯ ಆದ ತಕ್ಷಣ ಅಲ್ಲಿ ಇನ್ಫೆಕ್ಟ್ ಆದ ತಕ್ಷಣ ಅದು ಒಳಗೆ ದೇಹದೊಳಗೆ ಬರ್ತದೆ. ದೇಹದೊಳಗೆ ಬ್ಲಡ್ ಸ್ಟ್ರೀಮ್ ಅಲ್ಲಿ ಬರ್ತದೆ. ಬ್ಲಡ್ ಸ್ಟ್ರೀಮ್ ಅಲ್ಲಿ ಬಂದ ಮೇಲೆ ಇಟ್ ಕ್ಯಾನ್ ಎಫೆಕ್ಟ್ ಎನಿಥಿಂಗ್. ಸೊ ಆಗ ನಾವು ತುಂಬಾ ಕೇರ್ ತಗೊಳ್ಬೇಕಾಗ್ತದೆ. ಓಕೆ. ಸೊ ಫೈನಲ್ ಆಗಿ ಒಂದು ಕ್ವಶನ್ ಅಂತಂದ್ರೆ, ಡಯಾಬಿಟೀಸ್ ಬಂದ ಮೇಲೆ ಏನೆಲ್ಲ ಅಂತ ನಾವು ಹೇಳಿದ್ವಿ, ಬಟ್ ದೆನ್ ಡಯಾಬಿಟೀಸ್ ಬರದೇ ಇರೋ ಹಾಗೆ ವೆರಿ ಅರ್ಲಿ ಸ್ಟೇಜಿಂದ ನಾವು ಫಾಲೋ ಮಾಡಬೇಕಾದಂಥ ಕೆಲವೊಂದು, ಈಗ ನೀವು ಎಕ್ಸಸೈಸ್ ಅಂತೆಲ್ಲ ಹೇಳಿದ್ರಿ, ಅದನ್ನು ಬಿಟ್ಟು ಫಿಸಿಕಲ್ ಬಿಟ್ಟು ಕೂಡ ಮೆಂಟಲಿ ನಾವು ಯಾವ ರೀತಿ ಎಲ್ಲ ಏನು ಹೇಳ್ತಾರೆ ಡಯಾಬಿಟೀಸನ್ನು ತಡೆಯೋದಕ್ಕೆ ಏನು ಮಾಡ್ಬೋದು, ಎಕ್ಸಸೈಸ್ ಜೊತೆಗೆ ಬೇರೆನೆಲ್ಲ ನಾವು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆದರೆ ಡಯಾಬಿಟೀಸನ್ನು ತಡಿಬೋದು ಅಂತ ಹೇಳುವಂಥದ್ದು ಒಂದು ಫೈನಲ್ ಕ್ವಶನ್. ಓಕೆ, ಡಯಾಬಿಟೀಸನ್ನು ತಡಿಬೋದು ಅಂದರೆ ಒಂದು ಅದು ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್. ಯಾವ ಟೈಪ್, ನಿಮಗೆ ಕಂಜನೈಟಲ್ ಆದರೆ ನಿಮ್ಗೆ ಏನು ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನೀವು ನಮ್ಮ ಕೈಯಲ್ಲಿ ಇರುವಂಥದ್ದು ತಡೆಯುವಂಥದ್ದು ಅಂದರೆ ನಮ್ಮ ಲೈಫ್ ಸ್ಟೈಲ್ ನಾವು ಡಯಟ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು. ಸೊ ಎಕ್ಸಸೈಸ್ ಆ್ಯಂಡ್ ಡಯಟ್ ಈಸ್ ಇನ್ ಅವರ್ ಹ್ಯಾಂಡ್. ಸೊ ನಾವು ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡದೆ ನಮ್ಮ ಹೆಲ್ತ್ ಬಗ್ಗೆ ನಾವು ಏನೆಲ್ಲ ಯಾವುದಕ್ಕೆಲ್ಲ ಖರ್ಚು ಮಾಡ್ತೇವೆ, ಸೊ ನಮ್ಮ ಹೆಲ್ತಿನ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಿದ್ರೆ ಸೊ ಇಟ್ ಕ್ಯಾನ್ ಗೋ ಎ ಲಾಂಗ್ ವೇ. ಓಕೆ ಓಕೆ. ಸೊ
ಐ ಗೆಸ್ ನಮ್ಮ ಪ್ರೋಗ್ರಾಮ್ ಇವತ್ತಿಗೆ ಇಲ್ಲಿ ಮುಗಿತಾ ಇದೆ. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ಕೊಂಡು ಡಯಾಬಿಟಿಸ್ ಮೆಲಿಟಸ್ ಅಂದರೆ ಏನು, ಯಾವ ರೀತಿ ಎಲ್ಲ ಎಫೆಕ್ಟ್ ಮಾಡುತ್ತೆ, ಅದೇ ರೀತಿ ಯಾವ ರೀತಿ ಎಲ್ಲ ನಾವು ಅದನ್ನು ತಡ್ಕೊಳ್ಬಹುದು, ಬಂದರೆ ಏನು ಮಾಡಬೇಕು, ಇದೆಲ್ಲ ಕೂಡ ನೀವು ಹೇಳಿದ್ದೀರಿ. ಸೊ ಹಾಗಾಗಿ ಇದೇ ಈಗ ಡಯಾಬಿಟಿಸ್ ಮಂತ್ ಕೂಡ ನಡೀತಾ ಇದೆ. ಹಾಗಾಗಿ ಐ ಹೋಪ್ ಈ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಪಬ್ಲಿಕ್ಕಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ, ನೋಡುವಂಥ ಎಲ್ಲ ವೀಕ್ಷಕರು ಕೂಡ ಇದನ್ನು ನೋಡಿ ತುಂಬ ಬೆನಿಫಿಟ್ ಪಡ್ಕೊಂಡ್ರು ಅಂತ ಹೇಳ್ತೇನೆ. ಅದೇ ರೀತಿ ನಿಮ್ಮ ಟೈಮನ್ನು ಇಷ್ಟು ಹೊತ್ತು ನಮಗೆ ಕೊಟ್ಟಿದ್ದಕ್ಕೆ ಒನ್ಸ್ ಆಫ್ ಆಲ್ ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಡಾಕ್ಟರ್ ಶ್ವೇತಾ ಕಾಮತ್ ಅವರು ಡಯಾಬಿಟಿಸ್ ಮೆಲಿಟಸ್ ಬಗ್ಗೆ ತುಂಬ ಚೆನ್ನಾಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ, ಜನಮನದ ನಾಡಿಮಿಡಿತ.